ಕಲಾಪ ನಡೆಯುವ ಸಂದರ್ಭದಲ್ಲಿ ಪ್ರೇಕ್ಷಕರ ಗ್ಯಾಲರಿಯಿಂದ 2 ಜನ ಭದ್ರತಾ ಏನು ಸಿಬ್ಬಂದಿ ಇರುತ್ತೆ ಅದನ್ನು ಮೀರಿ ಓವರ್ಟೇಕ್ ಮಾಡಿ ಜಂಪ್ ಮಾಡಿ ಕಲರ್ ಬಾಂಬ್ ಇದು ಸ್ಮೋಕ್ ಬಾಂಬನ್ನು ಸಿಡಿಸಿದ್ದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ಇದು ಖಂಡನೆ. ಹಿಂದೆ ಲೋಕಸಭೆ ಸಂಸತ್ನಲ್ಲಿ ಬಾಂಬ್ ದಾಳಿಯಾಗಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ಇದನ್ನು ಮಾಡ್ತಕ್ಕಂಥವ್ರು ದೇಶದ್ರೋಹಿಗಳು, ನಾವು ಖಂಡಿಸ್ತೀವಿ, 2 ಮಾತಿಲ್ಲ. ಆದರೆ ನಾನು ವಿನಂತಿ ಮಾಡ್ತೀನಿ ಕಾಂಗ್ರೆಸ್ಸಿನ ಮುಖಂಡ, ಇದರಲ್ಲಿ ರಾಜಕಾರಣ ಪ್ರತಾಪ್ ಸಿಂಹ ಅವರ ಪಾಸನ್ನು ಪಡೆದು ವೀಕ್ಷಣೆ ಮಾಡೋಕ್ಕೆ ಹೋಗಿದ್ದಾರೆ. ಸಹಜವಾಗಿ ವಿಧಾನಸಭೆ ಇದಿರ್ಬೋದು, ಕಲಾಪ ನಡೆಯುವ ಸಂದರ್ಭದಲ್ಲಿ ಲೋಕಸಭೆ ನಾವು ಲೋಕಸಭೆ ಹೋಗುವಾಗ ಕಲಾಪ ನಡೆಯುವಾಗ ನಾವೇ ಭೇಟಿ ಕೊಟ್ಟಿದ್ವಿ. ನಾವು ಮಂತ್ರಿ ಆದಾಗಲೂ ಹೋಗಿದ್ದೀನಿ, ಪೊಲಿಟಿಕಲ್ ಸೆಕ್ರೆಟರಿ ಇದ್ದರೆ ಭಾಳ ಬಿಗಿಯಾಗಿ ಭದ್ರತಾ ವ್ಯವಸ್ಥೆ ತಪಾಸಣೆ ಮಾಡ್ತಾರೆ. ನಿನ್ನೆ ದಿವಸ ಅವ್ರಿಗೂ ಕಣ್ ತಪ್ಪಿಸಿ ಏನು ಸ್ಮೋಕ್ ಬಾಂಬ್ ಒಳಗಡೆ ಹೋಗಿ ಅದಕ್ಕೆ ಒಂದು ಕಡೆ ಕಲ್ಲರ್ ಅಂತ ಹೇಳ್ತಾರೆ, ಈ ಹೆಂಗೆ ಹಬ್ಬದ ಸಂದರ್ಭದಲ್ಲಿ ಗಣೇಶ ಉತ್ಸವಗಳಲ್ಲಿ ಏನು ಅದು ಮಾಡ್ತಾರೆ, ಆ ರೀತಿ ಮಾಡಿದಾಗ ಪ್ರಾಣ ಹಾನಿ ಆಗಿಲ್ಲ. ಒಂದು ಅವರ ತಂದೆಯವರು ಸಹ ಇದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ನಾವು ಇದನ್ನು ತೀವ್ರವಾಗಿ ಖಂಡಿಸಿ ರಾಜಕಾರಣ ಮಾಡಬಾರ್ದು. ಈಗ ಸಹಜವಾಗಿ ಅಧಿವೇಶನ ಕಲಾಪಗಳು ನಡೆಯುವ ಸಂದರ್ಭದಲ್ಲಿ ಪಾಸ್ಗಳು ಕೊಡ್ತೀವಿ, ಆದರೆ ಅದನ್ನು ಮೀರಿ ಮಾಡಿದಾಗ ಅಚಾತುರ್ಯ ಆಗಿದೆ. ಇದು ದೇಶದ್ರೋಹ, ಖಂಡಿಸ್ತೀವಿ. ಆದರೆ ರಾಜಕೀಯವಾಗಿ ಮಾಡಬಾರ್ದು ಅಂತೇಳಿ ನಾನು ಕಾಂಗ್ರೆಸ್ಸಿನ ಮುಖಂಡರು, ಯಾಕಂದರೆ ಭದ್ರತಾ ವೈಫಲ್ಯ ಅಂತ ಹೇಳ್ತೀರಿ. ಇದೇ ಏನು ಸರ್ಜಿಕಲ್ ಸ್ಟ್ರೈಕು ನಾವು ನೋಡಿದ್ದೀವಿ, ನಮ್ಮ ಕಣ್ಣು ಮುಂದಿದೆ. ಭದ್ರತಾ ಗಡಿ ಎಷ್ಟು ಕಾಶ್ಮೀರದಲ್ಲಿ ಏನೇನಾಯಿತು, ಯಾರ ಕಾಲದಲ್ಲಿ ಹಂಗಂತೇಳಿ ಆಗ್ಬೇಕಂತ ನಮ್ಮ ಇದಿಲ್ಲ. ಎಷ್ಟು ಹಿಂದೂ ಪಂಡಿತರ ಹತ್ಯೆ ಆಯಿತು, ಆವಾಗ ವೈಫಲ್ಯ ಇರಲಿಲ್ವಾ? ಬಾಂಬೆಯಲ್ಲಿ ಏನಾಯಿತು ನಮ್ಮ ಕಣ್ಣು ಮುಂದಿದೆ. ಆ ಬೋಟ್ಗಳಲ್ಲಿ ಬಂದು ತಾಜ್ ಹೋಟ್ಲು ಮತ್ತು ಆಸ್ಪತ್ರೆ, ವಿಮಾನ ನಿಲ್ದಾಣಗಳಲ್ಲಿ ಸುಮಾರು 100-165 ಜನ ಬಲಿ ತೆಗೆದುಕೊಂಡ್ರು. ಗಂಭೀರವಾಗಿ ಇದನ್ನು ಕೇಂದ್ರ ಸರ್ಕಾರ ಪರಿಗಣಿಸಿದೆ. ಆದರೆ ನರೇಂದ್ರ ಮೋದಿಯವರು ಇದಕ್ಕೆ ಕಾರಣ, ಎಲ್ಲರಿಗೂ ನರೇಂದ್ರ ಮೋದಿ ಕಾರಣ, ಅಥವಾ ಅಮಿತ್ ಶಾ ಕಾರಣ, ಅಥವಾ ಪ್ರತಾಪ್ ಸಿಂಹ ಅವ್ರ ಕಚೇರಿ ಮುಂದೆ ದಾಳಿ ಮಾಡೋದು, ಇದು ಇಂಥ ಸಂದರ್ಭ ನಾವು ಯಾರು ರಾಜಕಾರಣ ಮಾಡಬಾರ್ದು. ಒಟ್ಟಾಗಿ ಇದನ್ನು ತನಿಖೆ ಆಗ್ಬೇಕಂತ ಒತ್ತಾಯ ಮಾಡಬೇಕು. ಇದರಲ್ಲಿ ರಾಜಕಾರಣ ಮಾಡಬಾರ್ದು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಅಲ್ಲ, ತನಿಖೆ ಮಾಡಲಿ. ಪ್ರತಿಪಕ್ಷಗಳು ಕೇಳೋದು ಅವ್ರ ಕರ್ತವ್ಯ, ತನಿಖೆ ಮಾಡಲಿ. ಈಗ ನಾವೇ ಸುಮಾರು 100 ಜನ ಒಳಗಡೆ ಬಿಡಿಸಿರ್ತೀವಿ ಕಲಾಪ ವೀಕ್ಷಣೆ ಮಾಡೋಕ್ಕಾರ. ನಮ್ಮ ಪಾಸ್ಗಳಲ್ಲಿ 100 ಜನ ಒಳಗಡೆ ಬಿಡಿಸ್ತೀವಿ. ನಾನು ಲೋಕಸಭೆಗೆ ಹೋಗಿದ್ದೀನಿ, ಕಲಾಪ ನಡೆಯೋ ಸಂದರ್ಭದಲ್ಲಿ ಕೇಂದ್ರ ಸಚಿವರ ಪಾಸ್ಗಳನ್ನು ಪಡೆದು ಒಳಗಡೆ ನಾವು ಹೋಗಿದ್ದೀವಿ. ಆದರೆ ಇವರು ದುರುದ್ದೇಶಪೂರ್ವಕವಾಗಿ ಯಾವ ಉದ್ದೇಶಕ್ಕೋಸ್ಕರ ಕಲರ್ ಬಾಂಬ್ ತಂದಲ್ಲಿ ಚೆಲ್ಲಾಟ ಆಡಿದರು, ಇದು ತಪ್ಪು, ಖಂಡಿಸ್ತೀವಿ. ತಪ್ಪು ಯಾವುದೇ ಸಂದರ್ಭದಲ್ಲಿರ್ಬೋದು. ಇದು ನಿನ್ನೆ ಆಗಿದೆ ಘಟನೆ. ಆದರೆ ನಾವು ಎಲ್ಲದಕ್ಕೂ ನರೇಂದ್ರ ಮೋದಿ ಹೆಸರು ಹೇಳ್ತಿರೋದು, ಅಥವಾ ಪ್ರತಾಪ್ ಸಿಂಹ ರಾಜೀನಾಮೆ ಕೊಡಲಿ ಅಂತ ಕೇಳೋದು ತಪ್ಪೇನಿದೆ. ಈಗ ಅವರು ಸಿದ್ಧವಾಗೋದಲ್ಲ, ಈಗ ಪಾಸ್ ತಗೊಂಡೋಗಿರ್ತಾರೆ ನಿಜ. ಈಗ ನಾನೇ ಪ್ರತಿ ದಿವಸ 100 ಜನ, ಅತಿ ಹೆಚ್ಚು ವಿಧಾನಸೌಧದಲ್ಲಿ ಕಾರ್ಯಕರ್ತರು, ಮುಖಂಡರು ಬರ್ತಾರೆ. ಅವ್ರ ಜೊತೆಗೆ ಯಾರಾದರೂ ಸೇರ್ಕೊಂಡ್ರೆ ಭಾಳ ಚೆನ್ನಾಗಿ ನಾವು ಒಳಗಡೆ ಬಿಡಿಸೋಣ ಅಂತ ಹೇಳ್ತಾರೆ. ಬಿಡ್ರೆ ಅಂತ ನಾವೇ ಸಿಬ್ಬಂದಿ ವರ್ಗಕ್ಕೆ ಜೋರು ಮಾಡಿ ನಾವೇ ಬಿಡಿಸಿದ್ವಿ. ಪ್ರೇಕ್ಷಕರಿಗೆ ಎಲ್ರಿಗೂ ವೀಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಬಂದು ಈ ರೀತಿ ಗಲಭೆಗಳನ್ನು ಸೃಷ್ಟಿ ಮಾಡ್ತಾರೆ. ಅದು ಏನಾದರೂ ಅನಾಹುತ ಆಗಿದ್ದರೆ ಎಂಥ ದೊಡ್ಡ ಇದಾಗ್ತಿತ್ತು. ಅದ್ರ ಖಂಡಿಸ್ತೀವಿ. ಗಂಭೀರವಾಗಿ ಪರಿಗಣಿಸಬೇಕು, ತನಿಖೆ ಮಾಡಬೇಕು. ಸೂಕ್ತವಾಗಿ ತನಿಖೆ ಮಾಡಿ ತಪ್ಪಿದ್ರೆ ಶಿಕ್ಷೆ ಆಗಲಿ, ನಮಗೇನಿಲ್ಲ. ಅದು ಎಲ್ಲದಕ್ಕೂ ಪ್ರತಾಪ್ ಸಿಂಹನೇ ಹೊಣೆ, ಇವ್ರ ಮೋದಿಯವ್ರ ಹೊಣೆ ಮಾಡಬಾರ್ದಲ್ಲ. ಇದರಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ನಾನೊಂದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.